ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನಿನ ಆಡಳಿತದ ಮುಖ್ಯಸ್ಥ ಲಾರಿಜಾನಿ ಅವರ ಬೇಟೆ ಇರಾನ್ಗೆ ದೊಡ್ಡ ಶಾಕ್ ಕೊಡ್ತಾ ಇದೆ. ಮತ್ತೊಂದು ಕಡೆ ಇಸ್ರೇಲ್ ತನ್ನ ಶತ್ರುಗಳನ್ನು ಹೇಗೆ ಬೇಟೆ ಆಡುತ್ತೆ ಅನ್ನೋದಕ್ಕೆ ಈ ಹಿಂದಿನ ಸಾಕಷ್ಟು ಉದಾಹರಣೆಗಳನ್ನು ಕಂಡಿದ್ರೂ ಕೂಡ ಇಲ್ಲಿ ಇರಾನ್ ಯಾಮಾರ್ತಾ ಇರೋದು ಹೇಗೆ ಅನ್ನೋ ಅನುಮಾನಗಳಿಗೂ ಇದು ಕಾರಣ ಆಗ್ತಾ ಇದೆ. ಈ ಮಧ್ಯೆ ಲಾರಿಜಾನಿ ಸಾವಿಗೆ ದೊಡ್ಡ ಮಟ್ಟದ ಪ್ರತೀಕಾರ ಹೇಳೋ ಪ್ರಯತ್ನವನ್ನ ಇರಾನ್ ಮಾಡಿದೆ. ಅಲಿ ಖಮೇನಿ ಸಾವಿಗೆ ಪ್ರತೀಕಾರವಾಗಿ ದೊಡ್ಡ ಮಟ್ಟದ ದಾಳಿಗಳನ್ನ ಈ ಹಿಂದೆ ಇಸ್ರೇಲ್ ಮೇಲೆ ಮಾಡಿದ್ದ ಇರಾನ್ ಈಗ ಮತ್ತೆ ಅಷ್ಟೇ ಪ್ರಬಲ ಪ್ರತೀಕಾರದ ದಾಳಿಗಳನ್ನು ಮಾಡಿದೆ. ಖುರಮ್ ಶಹರ್ 4 ಬ್ಯಾಲಿಸ್ಟಿಕ್ ಮಿಸೈಲುಗಳು, ಕ್ಲಸ್ಟರ್ ವಾರ್ ಹೆಡ್ಗಳ ಜೊತೆ ಇಸ್ರೇಲಿನ ಆಕಾಶದಲ್ಲಿ ಇರಾನ್ ಅಬ್ಬರ ಇಟ್ಟಿದೆ. ಮತ್ತೊಂದು ಕಡೆ ಅಮೆರಿಕದ ಪಡೆಗಳು ಹಾರ್ಮುಜ್ ಮೇಲಿನ ಹಿಡಿತಕ್ಕಾಗಿ ಅಲ್ಲಿ ದೊಡ್ಡ ಮಟ್ಟದ ದಾಳಿಗಳನ್ನು ಮಾಡ್ತಾ ಇವೆ. ಮೊಟ್ಟ ಮೊದಲ ಬಾರಿಗೆ ಅಮೆರಿಕ GBU-72 ಬಂಕರ್ ಬಸ್ಟರ್ಗಳನ್ನು ಇರಾನ್ ಮೇಲೆ ಪ್ರಯೋಗ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಇಸ್ರೇಲ್ ಇರಾನ್ ಮೇಲಿನ ದಾಳಿಗಳ ಜೊತೆಗೆ ಲೆಬನಾನ್ ಮೇಲಿನ ದಾಳಿಗಳನ್ನು ಕೂಡ ತೀವ್ರಗೊಳಿಸಿದರೆ ಇರಾನ್ ಯಥಾ ಪ್ರಕಾರ ತನ್ನ ಕೈ ಅಳತೆಯಲ್ಲೇ ಇರುವ ಅರಬ್ ದೇಶಗಳ ಮೇಲೆ ದೊಡ್ಡ ಮಟ್ಟದ ರಿವೆಂಜ್ಗೆ ಮುಂದಾಗಿದೆ. ಹಾಗಾದ್ರೆ ಇರಾನ್ ಇಸ್ರೇಲ್ ಯುದ್ಧದ ಅಪ್ಡೇಟ್ಸ್ ಏನು? ಇಲ್ಲಿ ಇರಾನ್ ಇಸ್ರೇಲಿನ ನಿರ್ದಿಷ್ಟ ಟಾರ್ಗೆಟ್ ಕಿಲ್ಲಿಂಗ್ಸ್ ಬಗ್ಗೆ ಯಾಮಾರ್ತಾ ಇದೆಯಾ? ಲಾರಿಜಾನಿ ಅವರ ಅಂತ್ಯ ಇರಾನಿನ ಶಕ್ತಿಯನ್ನ ಕಡಿಮೆ ಮಾಡುತ್ತಾ? ಈ ಬಗ್ಗೆ ಅಲ್ಲಿನ ವಿದೇಶಾಂಗ ಸಚಿವ ಅರಾಗ್ಚಿ ಹೇಳಿರೋದೇನು? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಒಂದು ಕಡೆ ಎರಡೂ ದೇಶಗಳು ಮಿಸೈಲುಗಳು, ಡ್ರೋನುಗಳ ಮೂಲಕ ದಾಳಿ ಮಾಡ್ಕೋತಾ ಇದ್ರೆ, ಮತ್ತೊಂದು ಕಡೆ ಇಸ್ರೇಲ್ ನಿರ್ದಿಷ್ಟ ದಾಳಿಗಳ ಮೂಲಕ ಇರಾನಿನ ಆಡಳಿತದ ಪ್ರಮುಖರನ್ನ ಕೊಂದು ಹಾಕ್ತಾ ಇದೆ. ಯುದ್ಧ ಆರಂಭ ಆದ ದಿನವೇ ಸರ್ವೋಚ್ಚ ನಾಯಕನನ್ನ ಇರಾನ್ ಕಳ್ಕೊಳ್ತು. ಅದಾಗಿ 18ನೇ ದಿನ ಅಲ್ಲಿನ ಡಿಫ್ಯಾಕ್ಟೋ ಆಡಳಿತಗಾರ, ಇರಾನಿನ ರಕ್ಷಣಾ ಮುಖ್ಯಸ್ಥ ಕೂಡ ಆಗಿದ್ದ ಅಲಿ ಅರ್ದಶೀರ್ ಲಾರಿಜಾನಿ ಅವರನ್ನು ಕೂಡ ಇಸ್ರೇಲ್ ಹೊಡೆದುಕೊಂಡಿದೆ. ತೆಹರಾನ್ನ ಹೊರವಲಯದಲ್ಲಿ ತಮ್ಮ ಮಗಳ ಮನೆಯಲ್ಲಿದ್ದ ಲಾರಿಜಾನಿ ಅಲ್ಲೇ ಇಸ್ರೇಲಿನ ದಾಳಿಗೆ ತುತ್ತಾಗಿದ್ದಾರೆ. ಹಾಗೆ ಬಸಿಸ್ ಪಡೆಗಳ ಮುಖ್ಯಸ್ಥ ಗೊಲ್ಹಾಮ್ ರೇಜಾ ಸುಲೇಮಾನಿ ಕೂಡ ಇಸ್ರೇಲಿನ ದಾಳಿಯಲ್ಲಿ ಬಲಿಯಾಗಿದ್ದಾರೆ. ಈ ಗೊಲ್ಹಾಮ್ ರೇಜಾ ಸುಲೇಮಾನಿ ನಗರದಿಂದ ಹೊರವಲಯದಲ್ಲಿ ತಮ್ಮ ಬಸಿಸ್ ಪಡೆಗಳ ಜೊತೆ ಇದ್ರು. ಅವರ ಇರುವಿಕೆಯ ಬಗ್ಗೆ ಇಂಟೆಲಿಜೆನ್ಸ್ ಮಾಹಿತಿಯನ್ನ ಆಧರಿಸಿ ಇಸ್ರೇಲ್ ನಿಖರ ದಾಳಿಯನ್ನ ಮಾಡಿದೆ. ಆತನನ್ನು ಕೂಡ ಕೊಂದು ಹಾಕಿದೆ. ಗೆಳೆಯರೆ, ಈ ಹಿಂದೆ ಕೂಡ ಇಸ್ರೇಲ್ ಇರಾನ್ನಲ್ಲೇ ಲೆಬನಾನ್ನ ಹೆಜ್ಬುಲ್ಲಾ ನಾಯಕರನ್ನ ಕೊಂದು ಹಾಕಿತ್ತು. ಕತಾರಲ್ಲಿ ಕೂತಿದ್ದ ಹಮಾಸ್ ನಾಯಕರನ್ನು ಕೂಡ ನಿರ್ದಿಷ್ಟ ದಾಳಿಗಳನ್ನು ಮಾಡುವ ಮೂಲಕ ಹೊಡೆದು ಹಾಕಿತ್ತು. ಇನ್ನು ಗಾಜಾದಲ್ಲಿ ಕೂಡ ಹಮಾಸ್ ನಾಯಕರು ಯಾವುದೇ ಬಿಲದಲ್ಲಿ ಅಡಗಿ ಕೂತರೂ ಬಿಡದೆ ಇಸ್ರೇಲ್ ಕೊಂದು ಹಾಕ್ತಾ ಹೋಯಿತು. ಲೆಬನಾನ್ನಲ್ಲಿ ಪೇಜರ್ಗಳನ್ನು ಬಳಸುವ ಮೂಲಕ ಸುಮಾರು 400ಕ್ಕೂ ಹೆಚ್ಚು ಹೆಜ್ಬುಲ್ಲಾ ನಾಯಕರು ಮತ್ತು ಕೇಡರ್ಗಳನ್ನು ಇಸ್ರೇಲ್ ಮುಗಿಸ್ತು. ಅವರ ನಿಖರ ಮಾಹಿತಿ, ಇಂಟೆಲಿಜೆನ್ಸ್ ಮತ್ತು ಅದರ ಆಧಾರವಾಗಿ ನಡೀತಿರುವ ದಾಳಿಗಳ ಬಗ್ಗೆ ಗೊತ್ತಿದ್ದು ಕೂಡ ಇಲ್ಲಿ ಇರಾನ್ ಎಡುತ್ತಾ ಇರೋದು ತುಂಬಾ ಆಶ್ಚರ್ಯಕ್ಕೆ ಹಾಗೂ ಆಘಾತಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಇರಾನಿನ ರೆಜಿಮ್ ಈಗ ಮತ್ತೆ ತನ್ನ ಸ್ಥಿಮಿತವನ್ನು ಕಳ್ಕೊತಾ ಇದೆ. ಲಾರಿಜಾನಿ ಹಾಗೂ ಬಸೆಜ್ ಪಡೆಗಳ ಮುಖ್ಯಸ್ಥ ಗೊಲ್ಹಾಮ್ ರೇಜಾ ಸುಲೇಮಾನಿ ಸಾವಿಗೆ ಪ್ರತೀಕಾರವಾಗಿ ಇಸ್ರೇಲ್ ಮೇಲೆ ಹಾಗೆ ಅರಬ್ ದೇಶಗಳ ಮೇಲೆ ದೊಡ್ಡ ಮಟ್ಟದ ದಾಳಿಗೆ ಇರಾನ್ ಮುಂದಾಗಿದೆ. ಇನ್ನು ಲಾರಿಜಾನಿ ಸಾವಿಗೀಡಾದ ಕೂಡಲೇ ಅಥವಾ ಇರಾನಿನ ನಾಯಕರನ್ನ ಟಾರ್ಗೆಟ್ ಮಾಡಿಕೊಂಡು ಕೊಲ್ಲೋದ್ರ ಮೂಲಕ ನಮ್ಮ ಹೋರಾಟವನ್ನ ಮಣಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಲ್ಲಿನ ವಿದೇಶಾಂಗ ಸಚಿವ ಅರಾಗ್ಚಿ ಹೇಳಿದ್ದಾರೆ. ಒಬ್ಬ ನಾಯಕನ ಅಂತ್ಯ ನಮ್ಮ ಉದ್ದೇಶವನ್ನ, ನಮ್ಮ ಧ್ಯೇಯ ಮತ್ತು ಸಿದ್ಧಾಂತಗಳನ್ನ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಬ್ಬರ ನಂತರ ಒಬ್ಬರು ಹುಟ್ಟಿ ಬರುತ್ತಲೇ ಇರ್ತಾರೆ ಅನ್ನೋ ತರ ಅರಾಗ್ಚಿ ಮಾತಾಡಿದ್ದಾರೆ. ಹಾಗೆ ಇರಾನ್ನ ಸೇನೆ ಮತ್ತು IRGC ಲಾರಿಜಾನಿ ಹತ್ಯೆಗೆ ತೀವ್ರ ಪ್ರತೀಕಾರವನ್ನು ತೀರಿಸಿಕೊಳ್ಳುವುದಾಗಿ ಅಬ್ಬರಿಸ್ತಾ ಇವೆ. ಅಮೆರಿಕ ಮತ್ತು ಇಸ್ರೇಲ್ಗಳು ನಮಗೆ ತಾತ್ಕಾಲಿಕವಾಗಿ ಆಘಾತವನ್ನ ಕೊಡ್ತಾ ಇರಬಹುದು, ಆದ್ರೆ ನಾವು ಕೊಡೋ ಶಾಕ್ಗಳಿಗೆ ಟ್ರಂಪ್ ಸಿದ್ಧ ಆಗಲಿ ಅಂತ ಇರಾನಿನ ಸೇನೆ ಹಾಗೂ ಇಂಟೆಲಿಜೆನ್ಸ್ನ ನಾಯಕರು ಅಬ್ಬರ ಇಡ್ತಾ ಇದ್ದಾರೆ. ಹಾಗೆ IRGC ತನ್ನ ಪ್ರತೀಕಾರಾತ್ಮಕ ದಾಳಿಗಳನ್ನು ಕೂಡ ಮಂಗಳವಾರ ರಾತ್ರಿಯಿಂದ ಪ್ರಾರಂಭ ಮಾಡಿದೆ. ಇಸ್ರೇಲಿನ ಗುಶ್ ಡ್ಯಾನ್ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಸ್ಫೋಟಗಳು ನಡೆದಿವೆ. ಇರಾನ್ ಮೇಲೆ ರಾತ್ರಿ ಇಸ್ರೇಲ್ ಕಡೆಯಿಂದ ಒಂದೇ ಸಮಕ್ಕೆ ಮಿಸೈಲುಗಳು ತೂರಿ ಬರ್ತಾ ಇತ್ತು. ಅವುಗಳಲ್ಲಿ ಕೆಲವನ್ನ ಏರ್ ಡಿಫೆನ್ಸ್ ನಾಶ ಮಾಡಿದೆ ಅಂತ ಇಸ್ರೇಲಿ ಮಾಧ್ಯಮಗಳು ವರದಿ ಮಾಡಿವೆ. ಆದರೂ ಕ್ಲಸ್ಟರ್ ಶೈಲಿಯ ಸಿಡಿತಲೆಯ ತುಣುಕುಗಳು ಗುಶ್ ಡ್ಯಾನ್ ಪ್ರದೇಶದಲ್ಲಿ ಬಿದ್ದಿವೆ. ಹಾಗೆ ಹೊಲೋನ್ ನಗರದಲ್ಲಿ ಡೆಬ್ರಿಗಳಿಂದಾಗಿ ಹಲವಾರು ವಾಹನಗಳು ಹಾನಿಗೀಡಾಗಿವೆ. ಮತ್ತೆ ಕೆಲ ವಾಹನಗಳು ಬೆಂಕಿ ಆಹುತಿ ಕೂಡ ಆಗಿವೆ. ಇನ್ನು ಬುಧವಾರ ಮುಂಜಾನೆ ಇಸ್ರೇಲ್ನ ವಾಣಿಜ್ಯ ಕೇಂದ್ರ ಟೆಲ್ ಅವೀವ್ ಬಳಿ ಇರಾನ್ ನಡೆಸಿದ ಹೊಸ ಕ್ಷಿಪಣಿ ದಾಳಿಯಲ್ಲಿ 2 ಸಾವನ್ನಪ್ಪಿದ್ದಾರೆ. ಈ ದಾಳಿಯ ಮಧ್ಯೆ ಇಸ್ರೇಲ್ನಾದ್ಯಂತ ವ್ಯಾಪಕವಾದ ವಾಯುದಾಳಿ ಎಚ್ಚರಿಕೆಯ ಸೈರನ್ನುಗಳು ಮೊಳಗೋದಕ್ಕೆ ಶುರುವಾದವು. ಅಲ್ಲಿನ ಜನವಸತಿಯ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಕ್ಲಸ್ಟರ್ಗಳ ಮಳೆ ಸುರಿದಿದೆ. ಇರಾನ್ ದಾಳಿಯಲ್ಲಿ ರಮತ್ ಗ್ಯಾನ್ನಲ್ಲಿ ಸಾಕಷ್ಟು ಕಟ್ಟಡಗಳು ಹಾನಿಗೀಡಾಗಿವೆ ಮತ್ತು 2 ಸಾವಿಗೀಡಾಗಿರುವುದು ಕೂಡ ಅಲ್ಲೇ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿನ ಕಟ್ಟಡಗಳ ಅವಶೇಷಗಳ ಅಡಿ ಸಿಲುಕಿಕೊಂಡವರನ್ನ ಕಾಪಾಡುವ
ಕಾರ್ಯಾಚರಣೆ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇನ್ನು ಟೆಲ್ ಅವೀವ್ ಅಲ್ಲಿ ಸ್ಫೋಟಗೊಳ್ಳದೆ ಬಿದ್ದಿರುವ ವಾರ್ ಹೆಡ್ಗಳನ್ನು ನ್ಯೂಟ್ರಲೈಸ್ ಮಾಡುವ ಕೆಲಸ ಕೂಡ ನಡೀತಿದೆ. ಸ್ಫೋಟಕ ತಜ್ಞರಲ್ಲಿ ಕಾರ್ಯನಿರತ ಆಗಿದ್ದಾರೆ ಅಂತ ಇಸ್ರೇಲಿನ ಅಧಿಕಾರಿಗಳು ಹೇಳಿದ್ದಾರೆ. ಟೆಲ್ ಅವೀವ್ನ ಮುಖ್ಯ ರೈಲ್ವೆ ನಿಲ್ದಾಣ ಇರಾನ್ನ ದಾಳಿಯಲ್ಲಿ ಭಾಗಶಃ ನಾಶಗೊಂಡಿದೆ. ಹಾಗೆ ದಾಳಿಗಳು ಅಲ್ಲಿನ ಸಾರಿಗೆ ವ್ಯವಸ್ಥೆಯನ್ನು ಸ್ಥಗಿತಗೊಳ್ಳುವ ಹಾಗೆ ಮಾಡಿವೆ. ರೈಲ್ವೆ ನಿಲ್ದಾಣದಲ್ಲಿ ಯಾವುದೇ ಸಾವು ನೋವುಗಳು ವರದಿ ಆಗಿಲ್ಲ. ಆದರೂ ಮುನ್ನೆಚ್ಚರಿಕೆಯ ಕ್ರಮವಾಗಿ ದೇಶದಾದ್ಯಂತ ಸಾರಿಗೆ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಇಸ್ರೇಲ್ನ ರಾಷ್ಟ್ರೀಯ ರೈಲ್ವೆ ಕಂಪನಿ ತಿಳಿಸಿದೆ. ಮಂಗಳವಾರ ರಾತ್ರಿ ಹಾಗೂ ಬುಧವಾರ ಬೆಳಗ್ಗೆ ಇರಾನ್ ಇಸ್ರೇಲಿನ ಸುಮಾರು 100ಕ್ಕೂ ಹೆಚ್ಚು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ತೀವ್ರ ಪ್ರಮಾಣದ ದಾಳಿಗಳನ್ನು ಮಾಡಿರುವುದಾಗಿ ಹೇಳಿಕೊಂಡಿದೆ. ಹಾಗೆ ಮಂಗಳವಾರ ಹಾರ್ಮುಜ್ ಸಮೀಪ ಹಾಗೂ ಇರಾನಿನ ಒಂದಷ್ಟು ನಗರಗಳಲ್ಲಿ ಮಿಸೈಲ್ ಸಂಗ್ರಹಾಗಾರಗಳನ್ನು ಗುರಿ ಮಾಡಿಕೊಂಡು ದಾಳಿ ಮಾಡಿದ್ದ ಅಮೆರಿಕ ವಾಯುಪಡೆ ಬುಧವಾರ ಹಾರ್ಮುಜ್ ಜಲಸಂಧಿಯ ಬಳಿ ಇರಾನಿನ ಕ್ಷಿಪಣಿ ಮೂಲಸೌಕರ್ಯದ ಮೇಲೆ ಅತ್ಯಂತ ತೀವ್ರ ದಾಳಿಗಳನ್ನು ಪ್ರಾರಂಭ ಮಾಡಿತು. ಇಲ್ಲಿ ಅಮೆರಿಕದ ಭಯಾನಕ ಬಂಕರ್ ಬರ್ಸ್ಟರ್ ಅಂತ ಕರೆಸಿಕೊಳ್ಳುವ GBU 72 ಬಳಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇವು ಅತಿ ಆಳದವರೆಗೆ ಛೇದಿಸಿಕೊಂಡು ಹೋಗಿ ತೀವ್ರವಾಗಿ ಸ್ಫೋಟಗೊಳ್ಳೋದ್ರಿಂದ ಭಯಾನಕ ಇಂಪ್ಯಾಕ್ಟ್ ಅನ್ನು ಉಂಟು ಮಾಡುತ್ತವೆ. ಈ ಹಿಂದೆ ಅಮೆರಿಕ ಇರಾನ್ ಮೇಲೆ ಮಾಡಿದ ದಾಳಿಗಳಿಗೆ 2,000 ಪೌಂಡ್ ಬಾಂಬುಗಳನ್ನು ಬಳಸಿತ್ತು. ಆದರೆ ಈ ಬಾರಿ 5,000 ಪೌಂಡ್ ಬಾಂಬುಗಳನ್ನು ಬಳಕೆ ಮಾಡಿದೆ. ಹೀಗಾಗಿ ಇದು ತೀವ್ರ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ದಾಳಿಗಳನ್ನು ಹಾರ್ಮೋಜ್ ಅಲ್ಲಿ ಸಂಚರಿಸುವ ಹಡಗುಗಳಿಗೆ ಇರಾನ್ ಎಲ್ಲಿಂದ ಸಮಸ್ಯೆಯನ್ನು ಉಂಟು ಮಾಡಬಹುದು ಆ ಎಲ್ಲ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಮಾಡಲಾಗ್ತಾ ಇದೆ. ಈ ಮೂಲಕ ಹಾರ್ಮುಜ್ ಜಲಸಂಧಿಯ ಮೇಲಿನ ಇರಾನಿನ ಹಿಡಿತವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡೋದಕ್ಕೆ ಅಮೆರಿಕ ಹೊರಟಿದೆ. ಗೆಳೆಯರೆ, ಇರಾನ್ ಇದೆಯಲ್ಲ, ಇದು ಮೊಸಾಯಿಕ್ ಡಿಫೆನ್ಸ್ ಡಾಕ್ಟ್ರಿನ್ ಅನ್ನು ಮಾಡಿಕೊಂಡಿದೆ ಅನ್ನೋದನ್ನ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಇಲ್ಲಿ ಸರ್ವೋಚ್ಚ ನಾಯಕ IRGC ಅಥವಾ ಅಲ್ಲಿನ ಯಾವುದೇ ನಾಯಕನ ಅಪ್ಪಣೆಗೆ ಸೇನಾ ಸಹಾಯಕ್ಕೆ ಆಯುಧಗಳಿಗಾಗಿ ಕಾಯಬೇಕಾದ ಅಗತ್ಯ ಬಾರದಂತೆ ಇರಾನಿನ 31 ಪ್ರಾವಿನ್ಸ್ಗಳಲ್ಲಿ ಪ್ರತ್ಯೇಕ IRGC ಪಡೆಗಳಿವೆ, ಆಯುಧಾಗಾರಗಳಿವೆ, ಸ್ಪೆಷಲ್ ಫೋರ್ಸಸ್ ಇವೆ. ಅಗತ್ಯ ಸಂದರ್ಭಗಳಲ್ಲಿ ಸಂದರ್ಭಕ್ಕೆ ತಕ್ಕ ಹಾಗೆ ಅವರು ತಮ್ಮದೇ ಆದ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ, ದಾಳಿಗಳನ್ನು ಮುಂದುವರಿಸೋದಕ್ಕೆ ಯಾರ ಅಪ್ಪಣೆಗಾಗಿಯೂ ಕಾಯಬೇಕಾದ ಅಗತ್ಯ ಇರುವುದಿಲ್ಲ. ಆ ಪಡೆಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ. ಹಾಗೆ ಈ ಹಾರ್ಮುಜ್ ಜಲಸಂಧಿಯನ್ನ ಹಾರ್ಮೋಜ್ಗನ್ ಪ್ರಾಂತ್ಯದಲ್ಲಿನ ಪಡೆಗಳು ಕಾಪಾಡ್ತಾ ಇವೆ. ಹೀಗಾಗಿ ಈ ಭಾಗದಲ್ಲಿನ ಆಯುಧ ಸಂಗ್ರಹಾಗಾರಗಳು, ಮಿಸೈಲ್ ಟನಲ್ಗಳನ್ನು ನಾಶ ಮಾಡಿ ಆಯುಧಗಳಿಲ್ಲದ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ರೆ ಹಾರ್ಮುಜ್ಗೆ ಮುಕ್ತಿ ಕೊಡಿಸಬಹುದು ಅಂತ ಅಮೆರಿಕ ಭಾವಿಸ್ತಾ ಇದೆ. ಪ್ರಾದೇಶಿಕ ಸೇನಾ ಪಡೆಗಳ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಹೊಡೆದು ಹಾಕದೆ ರೆಜಿಮ್ ನಾಯಕರನ್ನ ಮಾತ್ರ ಇಲ್ಲಿ ಕೊಲ್ತಾ ಹೋದ್ರೆ ದೊಡ್ಡ ಮಟ್ಟದ ಪ್ರಯೋಜನ ಏನಾಗೋದಿಲ್ಲ. ಅದನ್ನ ಅಮೆರಿಕ ಹಾಗೂ ಇಸ್ರೇಲ್ಗಳು ಅರ್ಥ ಮಾಡ್ಕೊಂಡಿವೆ. IRGC ಅನ್ನೋದು ಈ ಮೊಸಾಯಿಕ್ ಡಾಕ್ಟ್ರಿನ್ ಮೂಲಕ 1000 ಹೆಡೆಗಳ ಸರ್ಪದಂತೆ ತಯಾರಾಗಿದೆ. ಅದರ ಒಂದೊಂದು ಹೆಡೆಯನ್ನ ಪ್ರತ್ಯೇಕವಾಗಿ ಹೊಡಿದೇ ಇದ್ರೆ ಅಲ್ಲಿ ಇರಾನ್ನ ಮೇಲೆ ಸಂಪೂರ್ಣ ಹಿಡಿತವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನ ಅಮೆರಿಕ ಹಾಗೂ ಇಸ್ರೇಲ್ಗಳು ಅರ್ಥ ಮಾಡ್ಕೊಂಡಿವೆ. ಆ ಕೆಲಸ ಕೂಡ ಅಲ್ಲಿ ಆಗ್ತಾ ಇದೆ. ಹಾರ್ಮೋಜ್ ಅನ್ನ IRGC ಇಂದ ಮುಕ್ತಗೊಳಿಸಿದ್ರೆ ಆ ಮಾರ್ಗದಲ್ಲಿ ತೈಲ ಹಡಗುಗಳ ಸಂಚಾರಕ್ಕೆ ಯಾವ ಸಮಸ್ಯೆಯೂ ಆಗೋದಿಲ್ಲ ಅಂತ ಅಮೆರಿಕ ಹೇಳ್ತಾ ಇದೆ. ಹೀಗೆ ಅಮೆರಿಕ ಇರಾನಿನ ಆಯಕಟ್ಟಿನ ಜಾಗಗಳ ಮೇಲೆ ದಾಳಿಗಳನ್ನ ಮಾಡ್ತಾ ಇರುವಾಗಲೇ ಇರಾನ್ ಕೂಡ ಅರಬ್ ದೇಶಗಳನ್ನ ಗುರಿ ಮಾಡಿಕೊಂಡು ಮಾಡೋ ತನ್ನ ದಾಳಿಗಳ ಪ್ರಮಾಣವನ್ನ ಹೆಚ್ಚು ಮಾಡಿದೆ. ಬೆಳಗಿನ ಜಾವ ಕುವೈತ್ ಮೇಲೆ ಡ್ರೋನ್ ದಾಳಿಗಳಾಗಿವೆ. ಅವುಗಳನ್ನು ನಾವು ತಡೆ ಹಿಡಿದಿದ್ದೀವಿ ಅಂತ ಕುವೈತ್ ಹೇಳ್ಕೊಂಡಿದೆ. 7ಕ್ಕೂ ಹೆಚ್ಚು ಡ್ರೋನ್ಗಳನ್ನು ನ್ಯೂಟ್ರಲೈಸ್ ಮಾಡಿರುವುದಾಗಿ ಅವರು ಹೇಳ್ತಾ ಇದ್ದಾರೆ. ಹಾಗೆ UAE, ಬಹರೈನ್ ಹಾಗೂ ಸೌದಿ ಅರೇಬಿಯಾಗಳ ಮೇಲೆ ಕೂಡ ಡ್ರೋನ್ ದಾಳಿಗಳು ಮುಂದುವರಿತಾ ಇವೆ. ನಾವು ಒಂದಷ್ಟು ಡ್ರೋನ್ಗಳನ್ನು ತಡೆದು ನಾಶ ಮಾಡಿದೀವಿ ಅಂತ ಸೌದಿ ಅರೇಬಿಯಾದ ರಕ್ಷಣಾ ಪಡೆ ಹೇಳ್ಕೊಂಡಿದೆ. ಇನ್ನು ಇರಾನಿನ ಪ್ರತೀಕಾರದಿಂದ ಅತಿ ಹೆಚ್ಚು ಹಾನಿಗೊಳಗಾಗ್ತಾ ಇರುವುದು UAE. ಗೆಳೆಯರೆ, ಇರಾನ್ GCC ದೇಶಗಳ ಮೇಲೆ ಸುಮಾರು 3,000 ವಿಭಿನ್ನ ಸ್ಫೋಟಕಗಳು, ಕ್ಷಿಪಣಿಗಳು, ಡ್ರೋನ್ಗಳನ್ನು ಬಳಸಿದ್ರೆ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು UAEಯನ್ನ ಗುರಿಯಾಗಿಸಿಕೊಂಡೇ ಹಾರಿಸಲಾಗಿದೆ. ರಾತ್ರಿ ಹಾಗೂ ಬೆಳಗಿನ ಜಾವ ಕೂಡ UAE ಮೇಲೆ ಇರಾನಿನ ದಾಳಿ ಅದೇ ಪ್ರಮಾಣದಲ್ಲಿ ನಡೀತಾ ಇತ್ತು ಅಂತ ಅಲ್ ಜಜೀರಾ ವರದಿ ಮಾಡಿದೆ. ಒಟ್ಟಾರೆ ಲಾರಿಜಾನಿ ಸಾವಿಗೆ ಪ್ರತೀಕಾರ ಹೇಳೋ ಮೂಡಲ್ಲಿ ಇರಾನ್ ಒಂದು ಕಡೆ ದೊಡ್ಡ ಮಟ್ಟದ ದಾಳಿಗಳನ್ನು ಮಾಡ್ತಾ ಇದ್ರೆ ಇಸ್ರೇಲ್ ಹಾಗೂ ಅಮೆರಿಕಗಳು ಇರಾನಿನ ಆಯುಧಾಗಾರಗಳನ್ನು ಗುರಿ ಮಾಡಿಕೊಂಡು ದಾಳಿ ಮಾಡ್ತಾ ಹೋಗ್ತಾ ಇದ್ದಾರೆ. ಇನ್ನು ಮಂಗಳವಾರ ಹಾಗೂ ಬುಧವಾರ ಇಸ್ರೇಲ್ 2ನೇ ಬಾರಿ ದೊಡ್ಡ ಮಟ್ಟದ ದಾಳಿಗಳನ್ನು ನೋಡಿದೆ. ಇರಾಕ್ನ ಬಾಗ್ದಾದ್ ಮೇಲೆ ಕೂಡ ದೊಡ್ಡ ದಾಳಿಗಳಾಗಿವೆ. ಅಲ್ಲಿ ಅಮೆರಿಕ ರಾಯಭಾರ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಇರಾನ್ ಹಾಗೂ ಅದರ ಬೆಂಬಲಿತ ಪಡೆಗಳು ದಾಳಿಗಳನ್ನು ಮಾಡ್ತಾ ಇದ್ರೆ ಇರಾಕಿನ ಈಶಾನ್ಯ ನಗರ ಕಿರ್ಕುಕ್ ಅಲ್ಲಿ ದೊಡ್ಡ ಬೆಂಕಿಯ ಜ್ವಾಲೆಗಳು ಕಾಣಿಸ್ಕೊಂಡ್ವು. ಅಲ್ಲಿನ ಇಮಾಮ್ ಅಲಿ ಬೇಸನ್ನ ಟಾರ್ಗೆಟ್ ಮಾಡಿಕೊಳ್ಳಲಾಗಿದೆ. ಆ ಬೇಸಲ್ಲಿ ಪಾಪ್ಯುಲರ್ ಮೊಬಿಲೈಸೇಷನ್ ಫೋರ್ಸ್ PMF ನ ಸದಸ್ಯರ ತಂಡಗಳಿವೆ. ಇದು ಶಿಯಾ ಮಿಲಿಷಿಯಾ ಗುಂಪು. ಅವುಗಳಲ್ಲಿ ಹಲವಾರು ಗುಂಪುಗಳು ಇರಾನ್ ಜೊತೆ ಸಂಬಂಧಗಳನ್ನು ಹೊಂದಿವೆ. ಆ ಗುಂಪಿನ ನೆಲೆಯ ಮೇಲೆ ಒಂದು ದೊಡ್ಡ ದಾಳಿ ನಡೆದಿದೆ. ಹಾಗೆ ಲೆಬನಾನ್ನಲ್ಲಿ
ಇಸ್ರೇಲ್ ದಾಳಿಗಳನ್ನು ತೀವ್ರಗೊಳಿಸಿದೆ. ಬೈರೂತ್ನಲ್ಲಿ ಇಸ್ರೇಲಿನ ದಾಳಿಗೆ 6 ಮಂದಿ ಸಾವಿಗೀಡಾಗಿದ್ದಾರೆ. ಇನ್ನು ಅರಬ್ ದೇಶಗಳ ಮೇಲಿನ ಇರಾನಿನ ಪ್ರತೀಕಾರಾತ್ಮಕ ದಾಳಿ ಮುಂದುವರಿತಲೇ ಇದೆ. ಗೆಳೆಯರೆ, ಇದೆಲ್ಲದರ ನಡುವೆ ಯುದ್ಧಗ್ರಸ್ತವಾಗಿರುವ, ದಾಳಿಗಳಿಂದ ತೀವ್ರ ನಷ್ಟಕ್ಕೀಡಾಗಿರುವ ಮತ್ತು ಇಸ್ರೇಲ್ ಮತ್ತು ಅಮೆರಿಕ ದಾಳಿಗಳಲ್ಲಿ ನಾಗರಿಕ ಸಾವು ನೋವುಗಳನ್ನು ಅನುಭವಿಸ್ತಾ ಇರುವ ಇರಾನ್ಗೆ ದೊಡ್ಡ ಮಟ್ಟದ ಔಷಧಗಳ ನೆರವನ್ನ ಭಾರತ ಮಾಡ್ತಾ ಇದೆ. ಭಾರತದ ಔಷಧಗಳ ಕನ್ಸೈನ್ಮೆಂಟ್ ಒಂದು ಇರಾನ್ನ ಈಗಾಗಲೇ ತಲುಪಿದೆ. ಅಲ್ಲಿ ಗಾಯಾಳುಗಳಿಗಾಗಿ ಕೆಲಸ ಮಾಡ್ತಾ ಇರೋ ರೆಡ್ ಕ್ರೆಸೆಂಟ್ಗೆ ಭಾರತದ ಔಷಧಗಳ ಕನ್ಸೈನ್ಮೆಂಟ್ ಅನ್ನ ತಲುಪಿಸುವ ಕೆಲಸ ನಡೆದಿದೆ. ಈ ಮೂಲಕ ಭಾರತ ಇರಾನ್ಗೆ ಮಾನವೀಯ ನೆರವನ್ನ ಕೊಡ್ತಾ ಇದೆ. ಇದು ಗೆಳೆಯರೆ ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ಸಂಘರ್ಷದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.